ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅತ್ಯಂತ ವಿಷಕಾರಿಯಾದ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಒಂದಷ್ಟು ಜನ ಹಾವು ಅನ್ನಬಹುದು, ಮತ್ತೊಂದಷ್ಟು ಜನ ಚೇಳು ಅನ್ನಬಹುದು, ಮತ್ತೊಂದಷ್ಟು ಮಂದಿ ಜೇಡ ಅಂತ ಹೇಳ್ಬೋದು. ಮಗದೊಂದಷ್ಟು ಮಂದಿ ಅಮೆಜಾನ್ ಕಾಡುಗಳಲ್ಲಿ ಸಿಗುವ ಕಪ್ಪೆಗಳ ಹೆಸರು ಹೇಳಿದ್ರೆ, ಇನ್ನು ಕೆಲವರು ಮನುಷ್ಯನಿಗಿಂತ ವಿಷ ಹಾಕಕ್ಕೋ ಬೇರೊಂದು ಪ್ರಾಣಿ ಭೂಮಿ ಮೇಲೆ ಇದೆಯೇನ್ರಿ ಅಂತ ಪ್ರಶ್ನೆ ಕೂಡ ಮಾಡಬಹುದು. ಆದ್ರೆ ಗೆಳೆಯರೆ, ಇಲ್ಲಿ ಹಾವು, ಕಪ್ಪೆ, ಹಲ್ಲಿ, ಜೇಡ, ಚೇಳುಗಳನ್ನು ಬಿಟ್ಟು ಕೂಡ ಒಂದಷ್ಟು ವಿಷಕಾರಿ ಜೀವಿಗಳು ಭೂಮಿ ಮೇಲಿವೆ. ನಾವು ಅತ್ಯಂತ ಸುಂದರ ಅಂತ ಭಾವಿಸುವ ಸಾಕಷ್ಟು ಜೀವಿಗಳಲ್ಲಿ ಭಯಾನಕ ವಿಷ ಇದೆ. ಹಾಗಾದ್ರೆ ಪ್ರಕೃತಿಯ ಆ ವಿಸ್ಮಯವನ್ನು ತಿಳ್ಕೊಳ್ಳೋದಕ್ಕೆ ತಡ ಮಾಡೋದು ಯಾಕೆ? ಸೌಂದರ್ಯದ ಹಿಂದೆ ಕಾರ್ಕೋಟಕ ವಿಷವನ್ನು ಹೊಂದಿರುವ ಆ ಜೀವಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಜಗತ್ತು ಅನ್ನೋದೊಂದು ವಿಸ್ಮಯದ ಗೂಡು. ಈ ಪ್ರಕೃತಿ ರುದ್ರ ರಮಣೀಯ. ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಅತ್ಯದ್ಭುತವಾದ ನಿಸರ್ಗದೊಳಗೆ ನಾವು ಕಳೆದೇ ಹೋಗಿಬಿಡೋ ಸಾಧ್ಯತೆ ಕೂಡ ಇರುತ್ತೆ. ಈ ಪ್ರಕೃತಿ ಎಲ್ಲಿ ಸೌಂದರ್ಯವನ್ನು ಇಟ್ಟಿದೆಯೋ, ಎಲ್ಲಿ ಆಕರ್ಷಣೆಯನ್ನು ಇಟ್ಟಿರುತ್ತೋ, ಅಲ್ಲೇ ಭಯಾನಕ ಅಪಾಯ ಮತ್ತು ಕಾರ್ಕೋಟಕ ವಿಷವನ್ನು ಕೂಡ ಇಟ್ಟಿರುತ್ತೆ. ಇದನ್ನು ಕೇಳಿದ ತಕ್ಷಣ ನಿಮ್ಮೂರಿನ ಭಗ್ನ ಪ್ರೇಮಿಯೊಬ್ಬ ತನ್ನ ಸುಂದರ ಪ್ರೇಯಸಿಯನ್ನ ನೆನಪು ಮಾಡ್ಕೊಂಡು, ಹೌದು ಅವಳು ಸುಂದರಿ ಅಂತ ನಂಬಿ ಹಿಂದೆ ಹೋಗಿದ್ದಕ್ಕೆ ನನಗೆ ಹಿಂಗಾಗಿದ್ದು, ಅವಳು ಮನಸ್ಸೆಲ್ಲ ಬರೀ ವಿಷ ಅಂತ ದೇವದಾಸ ಸ್ಟೈಲಲ್ಲಿ ಹೇಳ್ಬಿಡಬಹುದು. ಆದ್ರೆ ನಾನಿಲ್ಲಿ ಹೇಳೋದಕ್ಕೆ ಹೋಗ್ತಾ ಇರೋ ವಿಷಯ ಅದಲ್ಲ, ಬೇರೆನೇ ಇದೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಾಕಷ್ಟು ವಿಷ ಜಂತುಗಳಿವೆ ಅನ್ನೋದು ನಮಗೆ ಗೊತ್ತಿದೆ. ಹಾವು, ಚೇಳು ಇವುಗಳ ಬಗ್ಗೆ ಸಾಕಷ್ಟು ವಿಷಯ ನಾವು ತಿಳ್ಕೊಂಡಿದೀವಿ. ಆದ್ರೆ ಪಕ್ಷಿಗಳಲ್ಲಿ ಕೂಡ ವಿಷದ ಪಕ್ಷಿಗಳಿವೆಯಾ? ಯಾಕಿಲ್ಲ? ಅಲ್ಲೊಂದು ರೆಜೆಂಟ್ ವಿಜ್ಲರ್ ಅನ್ನೋ ಪಕ್ಷಿ ಇದೆ. ಪಪುವಾ ನ್ಯೂಗಿನಿಯಾದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಪಕ್ಷಿ ತುಂಬಾ ಚಂದ ಹಾಡುತ್ತೆ. ಈ ಹಾಡು ಹಕ್ಕಿಯ ಮೈಬಣ್ಣ ಮತ್ತು ರೆಕ್ಕೆಗಳನ್ನ ನೋಡಿ ಇದು ಎಷ್ಟು ಚಂದ ಉಂಟಲ್ವಾ ಅಂತ ನೀವು ಅಂದ್ಕೋಬಹುದು. ಆದ್ರೆ ಈ ಸೌಂದರ್ಯದ ಹಿಂದೊಂದು ಅಪಾಯ ಕೂಡ ಇದೆ. ಯಾವ ಪ್ರಾಣಿ ಪಕ್ಷಿಯನ್ನು ಬಿಡದೆ ತಿನ್ನೋ ಚೈನಾದವರು ಕೂಡ ಈ ಪಕ್ಷಿಯ ತಂಟೆಗೆ ಹೋಗೋದಿಲ್ಲ. ಇದರ ವಿಷ ಎಷ್ಟು ಅಪಾಯಕಾರಿ ಅಂದ್ರೆ ಅದು ನಮ್ಮ ದೇಹಕ್ಕೆ ತಾಕಿದ್ರೂ ಸಾಕು, ಸ್ನಾಯು ಸೆಳೆತದಂತಹ ಸಮಸ್ಯೆ ಉಂಟಾಗಿಬಿಡುತ್ತೆ. ಅದು ಅಷ್ಟೊಂದು ವಿಷಕಾರಿ ಪಕ್ಷಿ. ಪಾಯ್ಸನ್ ಡಾಟ್ ಫ್ರಾಗ್ ನ ವಿಷದಲ್ಲಿ ಕಂಡುಬರುವ ಅಪಾಯಕಾರಿ ಮತ್ತು ಮಾರಣಾಂತಿಕ ಬ್ಯಾಟ್ರಾಕೋಟಾಕ್ಸಿನ್ ನ ಅಂಶ ಈ ಹಕ್ಕಿಯ ವಿಷದಲ್ಲಿ ಕೂಡ ಕಂಡುಬರುತ್ತೆ. ಇದನ್ನ ತಿಂದುಬಿಟ್ರೆ ಹೃದಯ ಸ್ತಂಭನವಾಗಿ ಮನುಷ್ಯನ ಕಥೆ ಗೋವಿಂದ. ತುಂಬಾ ಕಡಿಮೆ ಸಂಖ್ಯೆಯಲ್ಲಿನ ಈ ಪಕ್ಷಿಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂತ ಪ್ರಕೃತಿ ಇವುಗಳ ದೇಹದ ತುಂಬಾ ವಿಷ ತುಂಬಿದೆ. ಹೀಗಾಗಿನೇ ಇವುಗಳ ಸಂತತಿ ಇನ್ನು ಸಂಪೂರ್ಣವಾಗಿ ನಾಶವಾಗದೆ ಉಳ್ಕೊಂಡಿದೆ. ಇನ್ನು ಎರಡನೆಯದಾಗಿ ರೂಫೋಸ್ ನ್ಯಾಪೆಡ್ ಬಿಲ್ ಬರ್ಡ್, ಎಲಿಡ್ರಯಾಸ್ ರೂಫಿನುಚಾ ಅನ್ನೋ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಈ ಪಕ್ಷಿ ಈ ಹಿಂದೆ ಹೇಳಿದ ರೆಜೆಂಟ್ ವಿಜ್ಲರ್ನಷ್ಟೇ ವಿಷಕಾರಿ ಪಕ್ಷಿ. ಇದು ಕೂಡ ಪಪುವಾ ನ್ಯೂಗಿನಿಯಾದ ಕಾಡುಗಳಲ್ಲಿ ಕಂಡುಬರುತ್ತೆ. ಆಲಿವ್ ಬಣ್ಣದ ದೇಹ, ಹಳದಿ ಗಂಟಲು ಮತ್ತು ಬೂದು ಬಣ್ಣದ ಮುಖವನ್ನ ಹೊಂದಿರುವ ಈ ಪಕ್ಷಿಯ ತಲೆಯ ಮೇಲೆ ಕೆಂಪು ಬಣ್ಣದ ಕಿರೀಟದಂತಹ ಆಕೃತಿ ಹೊಂದಿರುತ್ತೆ. ಇದರ ಪುಕ್ಕ, ಗರಿಗಳಲ್ಲಿ ಹಾಗೂ ದೇಹದಲ್ಲಿ ಕೂಡ ವಿಷಕಾರಿ ಬ್ಯಾಟ್ರಾಕೋಟಾಕ್ಸಿನ್ ನ ಅಂಶ ಕಂಡುಬರುತ್ತೆ. ಹೀಗಾಗಿ ಈ ಪಕ್ಷಿಯನ್ನ ಕೂಡ ಅತ್ಯಂತ ವಿಷಕಾರಿ ಅಂತ ಗುರುತಿಸಲಾಗುತ್ತೆ. ಹಾಗೇನೆ ಹುಡೆಡ್ ಪಿತೋಹುಯ್ ಅನ್ನೋ ಇನ್ನೊಂದು ಹಕ್ಕಿ ಇದೆ. ಈ ಪಿತೋಹುಯ್ ಜಾತಿಯ ಹಕ್ಕಿಗಳು ನೋಡೋದಕ್ಕೆ ಏನು ತೊಂದರೆ ಉಂಟು ಮಾಡದ ಸೌಮ್ಯ ಸ್ವಭಾವದ ಹಕ್ಕಿಗಳ ಹಾಗೆ ಕಾಣಿಸಿದ್ರು ಕೂಡ ಇದರ ಚರ್ಮ ಮತ್ತು ಪುಕ್ಕಗಳಲ್ಲಿ ನ್ಯೂಟ್ರೋಟಾಕ್ಸಿನ್ ಅನ್ನೋ ಭಯಂಕರ ವಿಷ ಇರುತ್ತೆ. ಇದರ ಜೊತೆಗೆ ಇದರಲ್ಲಿರುವ ಬ್ಯಾಟ್ರಾಕೋಟಾಕ್ಸಿನ್ ಮನುಷ್ಯನ ನರ್ವಸ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಅಲ್ಲದೆ ಕೆಲವೊಮ್ಮೆ ಇದು ಹೃದಯಾಘಾತಕ್ಕೆ, ಸ್ಟ್ರೋಕ್ಗಳಿಗೆ ಕೂಡ ಕಾರಣ ಆಗುತ್ತೆ. 1989 ಸಮಯದಲ್ಲಿ ಕ್ಯಾಲಿಫೋರ್ನಿಯಾ ಅಕಾಡೆಮಿ ಆಫ್ ಸೈನ್ಸ್ ನ ಸಂಶೋಧಕ ಜಾಕ್ ಡಂಬ್ಯಾಕರ್ ಕೆಲವೊಂದು ಪಕ್ಷಿಗಳನ್ನ ಗುಡ್ಡೆ ಹಾಕೊಂಡು ಅಧ್ಯಯನ ಮಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದ ಹಾಗೆ ಆತನ ಚರ್ಮ ಸುಡ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಯಿತು. ಯಾಕೆ ಹೀಗಾಗ್ತಾ ಇದೆ ಅನ್ನೋ ಸಂಶೋಧನೆಯನ್ನ ಮಾಡಿದಾಗ ಪಕ್ಷಿಗಳ ರೆಕ್ಕೆಗಳಲ್ಲಿ, ದೇಹದ ಮೇಲೆ ಕೂಡ ಈ ನ್ಯೂಟ್ರೋಟಾಕ್ಸಿನ್ ವಿಷದ ಅಂಶ ಇರುವುದು ಬೆಳಕಿಗೆ ಬಂತು. ಗೆಳೆಯರೆ, ಪ್ರತಿ ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ವಿಷ ಎರಡು ಕಾರಣಕ್ಕಿರುತ್ತೆ. ಒಂದು, ಅವು ಬೇಟೆಯಾಡೋದು ಸುಲಭವಾಗ್ಲಿ ಅನ್ನೋ ಕಾರಣಕ್ಕೆ. ಎರಡನೆಯದು, ಪರಾವಲಂಬಿ ಜೀವಿಗಳಿಂದ ಈ ಪ್ರಾಣಿ ಪಕ್ಷಿಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲವಾಗ್ಲಿ ಅನ್ನೋ ಕಾರಣಕ್ಕೆ. ಇನ್ನು ಪಕ್ಷಿಗಳಲ್ಲಿ ಕೂಡ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕಾಗಿನೇ ಪ್ರಕೃತಿ ಈ ವ್ಯವಸ್ಥೆಯನ್ನ ಒದಗಿಸಿದೆ ಅಂತ ಹೇಳಲಾಗುತ್ತೆ. ಇನ್ನು ಈ ಪಿತೋಹಿಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ಕಾಣಸಿಗುವ ವಿಷಕನ್ಯೆಯರಿದ್ದ ಹಾಗೆ. ಇವು ಬೇರೆ ಬೇರೆ ವಿಷಕೀಟಗಳನ್ನ ಭಕ್ಷಿಸೋದ್ರಿಂದ ಇವುಗಳ ದೇಹ ಎಲ್ಲ ವಿಷಮಯವಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಕೊರಸೈನ್ ಬೀಟಲ್ ಅನ್ನೋ ಒಂದು ಕೀಟ ಇದೆ. ಈ ಕೊರಸೈನ್ ಬೀಟಲ್ಗಳು ಗಾತ್ರದಲ್ಲಿ ತೀರಾ ಸಣ್ಣದಿರುತ್ತವೆ. ಕೇವಲ 0.23 ಇಂಚ್ ಅಂದ್ರೆ 6 ಮಿಲಿಮೀಟರ್ ಮಾತ್ರ ಉದ್ದ ಇರೋ ಕೀಟ ಇದು. ಹಾಗೆ ಹಸಿರು, ನೀಲಿ ಹಾಗೂ ವಿವಿಧ ಬಣ್ಣಗಳನ್ನ ಈ ಕೀಟ ತಾಳುತ್ತೆ. ಸ್ಥಳೀಯವಾಗಿ ನ್ಯಾನಿಸಾನಿ ಅಂತ ಕರೆಯಲ್ಪಡುವ ಈ ಜೀರುಂಡೆಗಳನ್ನ ಪಿತೋಹಿಗಳು ಭಕ್ಷಿಸುತ್ತವೆ. ಈ ವಿಷಕಾರಿ ಜೀರುಂಡೆಗಳನ್ನ ತಿನ್ನೋದ್ರಿಂದ ಹಕ್ಕಿಗಳ ಮೈ ಕೂಡ ವಿಷ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಈ ಕೊರೆಸಿನ್ ಬೀಟಲ್
ಬೀಟಲ್ಗಳನ್ನ ಪಿತೋಹಯಿಗಳು ತಿನ್ನದೇ ಇದ್ರೆ ಈ ಬೀಟಲ್ಗಳ ಸಂಖ್ಯೆ ಇನ್ನೆಷ್ಟು ಹೆಚ್ಚಾಗಬಹುದು. ಇಲ್ಲಿ ಈ ಕೀಟಗಳನ್ನ ನಿಯಂತ್ರಿಸುವ ಸಲುವಾಗಿ ಕೀಟವನ್ನ ಪಿತೋಹಿ ಆಹಾರ ಮಾಡಿಕೊಳ್ಳುತ್ತೆ ಮತ್ತು ಇದನ್ನ ತಿನ್ನೋದ್ರಿಂದ ಆ ಪಕ್ಷಿಗಳಲ್ಲೊಂದು ವಿಶೇಷ ಗುಣ ಬೆಳೆಯುತ್ತೆ. ಅವುಗಳ ದೇಹ ವಿಷಕಾರಿಯಾಗತ್ತೆ. ಆ ಮೂಲಕ ಆ ಪಕ್ಷಿಗಳನ್ನ ಬೇರೆ ಪಕ್ಷಿಗಳು ಅಥವಾ ಮತ್ತಿನ್ಯಾವುದೇ ಸರೀಸೃಪಗಳು ಬೇಟೆಯಾಡಿ ತಿನ್ನದ ಹಾಗೆ ಈ ಕೀಟಗಳ ವಿಷ ಪಿತೋಹಯಿಗಳನ್ನ ಕಾಪಾಡ್ತಾ ಇದೆ. ಹಾಗೆ ಇಲ್ಲಿ ಇನ್ನೂ ಒಂದು ಪಕ್ಷಿ ಇದೆ, ಅದನ್ನ ಬ್ರಷ್ ಬ್ರಾನ್ಸ್ ವಿಂಗ್ ಅಂತ ಕರೀತಾರೆ. ಫ್ಯಾಪ್ಸ್ ಎಲೆಗನ್ಸ್ ಅನ್ನೋ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಈ ಬ್ರಷ್ ಬ್ರಾನ್ಸ್ ವಿಂಗ್ ಪಕ್ಷಿ ಆಸ್ಟ್ರೇಲಿಯನ್ ಪಾರಿವಾಳದ ಜಾತಿಗೆ ಸೇರಿದೆ. ಇದರ ರೆಕ್ಕೆಗಳಲ್ಲಿ ವಿವಿಧ ಚಿತ್ತಾಕರ್ಷಕ ಬಣ್ಣಗಳಿರುತ್ತವೆ. ಈ ಪಕ್ಷಿ ನೋಡುಗರನ್ನು ತುಂಬಾ ಆಕರ್ಷಿಸುತ್ತೆ. ಆದ್ರೆ ಇವುಗಳನ್ನ ತಿಂದ ಪ್ರಾಣಿಗಳು ಮಾತ್ರ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಬ್ರಷ್ ಬ್ರಾನ್ಸ್ ವಿಂಗ್ಗಳು ಅತ್ಯಂತ ವಿಷಕಾರಿಯಾದ ಗ್ಯಾಸ್ಟ್ರೋಬಿಯಂ ಸಸ್ಯದ ಬೀಜಗಳನ್ನ ತಿಂದು ತಮ್ಮ ಮೈಯಲ್ಲಿ ಅದರ ವಿಷವನ್ನ ಶೇಖರಿಸಿಟ್ಟುಕೊಳ್ಳುತ್ತವೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಇದೇ ಗ್ಯಾಸ್ಟ್ರೋಬಿಯಂ ಸಸ್ಯವನ್ನ ತಿನ್ನುವ ಇತರ ಆಸ್ಟ್ರೇಲಿಯನ್ ಜಾತಿಯ ಬ್ರಸ್ಟೈಲ್ಡ್ ಪಾಸಮ್ಗಳು ಕೂಡ ಅತ್ಯಂತ ವಿಷಕಾರಿ ಅನ್ನಿಸ್ಕೊಳ್ತಾ ಇವೆ. ಹಾಗೆ ಅಮೆರಿಕಾದಲ್ಲಿ ಕರೋಲಿನಾ ಪ್ಯಾರಾಕೀಟ್ ಅನ್ನೋ ಗಿಳಿಗಳಿವೆ. ಇವು ಅಮೆರಿಕಾದ ಪೂರ್ವ, ಮಧ್ಯ, ಪಶ್ಚಿಮ ಮತ್ತು ಗ್ರೇಟ್ ಪ್ಲೇನ್ಸ್ ಭಾಗಗಳಲ್ಲಿ ವಾಸ ಮಾಡ್ತಾ ಇದ್ವು. ಆದರೆ ಮಾನವನ ಬೇಟೆಯ ಪರಿಣಾಮದಿಂದಾಗಿ 1939ರಲ್ಲಿ ಇದರ ಸಂಕುಲನೇ ನಾಶ ಆಯಿತು. ಲಂಡನ್ನಿನ ನ್ಯಾಷನಲ್ ಹಿಸ್ಟರಿ ಮ್ಯೂಸಿಯಂನ ಪ್ರಕಾರ ಈ ಪಕ್ಷಿಯನ್ನ ಕೃಷಿ ಕೀಟಗಳು ಅಂತ ಪರಿಗಣಿಸಲಾಗ್ತಾ ಇತ್ತಂತೆ. ಅಂದ್ರೆ ಈ ಗಿಳಿಗಳು ಹಿಂಡು ಹಿಂಡಾಗಿ ಹೊಲಗಳಿಗೆ ಬಂದು ಬೆಳೆಗಳನ್ನ ನಾಶ ಮಾಡ್ತಾ ಇದ್ವಂತೆ. ಈಗಲೂ ಕೂಡ ನಾವು ಮೆಕ್ಕೆಜೋಳದ ಹೊಲಗಳಲ್ಲಿ ನೋಡ್ತಾ ಇರ್ತೀವಿ. ಹಿಂಡಾಗಿ ಬರೋ ಗಿಳಿಗಳು ಮೆಕ್ಕೆಜೋಳದ ತೆನೆಗಳನ್ನೆಲ್ಲ ತಿಂದು ಹಾಕ್ತಾ ಇರ್ತವೆ. ಅದನ್ನ ತಡೆಯೋದಕ್ಕೆ ರೈತರು ನಾನಾ ರೀತಿಯ ಪ್ರಯೋಗಗಳನ್ನ ಅಲ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಅಮೆರಿಕಾದಲ್ಲಿ ಕೂಡ ಈ ಕರೋಲಿನಾ ಪ್ಯಾರಾಕೀಟ್ಗಳನ್ನ ತಡೆಯೋದಕ್ಕಾಗಿ ಮನುಷ್ಯ ಅಲ್ಲಿ ವಿಷವನ್ನು ಪ್ರಯೋಗ ಮಾಡ್ದ. ಬೇರೆ ಬೇರೆ ರೀತಿಯ ಮಾರ್ಗಗಳ ಮೂಲಕ ಈ ಪಕ್ಷಿಗಳನ್ನ ಬೇಟೆಯಾಡಿ ಕೊಲ್ಲೋದಕ್ಕೆ ಶುರು ಮಾಡ್ದ. ಇದರ ಪರಿಣಾಮ ಈ ಪಕ್ಷಿಯ ಸಂತತಿನೇ ನಾಶವಾಗಿ ಹೋಗಿದೆ. ಈಗ ಅಲ್ಲಲ್ಲಿ ಈ ಪಕ್ಷಿಗಳು ನೋಡೋದಕ್ಕೆ ಸಿಗುತ್ತವೆ. ಇಂಥ ಪಕ್ಷಿಗಳ ದೇಹದಲ್ಲಿ ಕೂಡ ವಿಷ ಇದೆ ಅನ್ನೋದು ಗೊತ್ತಾಗಿದ್ದು 19ನೇ ಶತಮಾನದಲ್ಲಿ. ಅವತ್ತಿಗೆ ಈ ಪ್ಯಾರಾಕೀಟ್ ಅನ್ನು ತಿಂದು ನಾಯಿಯೊಂದು ಸತ್ತು ಹೋಗುತ್ತೆ. ನಾಯಿಯ ಸಾವಿಗೆ ಕಾರಣ ಏನು ಅನ್ನೋದನ್ನ ಪರೀಕ್ಷೆ ಮಾಡಿದಾಗ ಈ ಪಕ್ಷಿಯ ದೇಹದಲ್ಲಿ ವಿಷ ಇರೋದು ಗೊತ್ತಾಯ್ತು ಅಂತ ಜೇಮ್ಸ್ ಅಡುಬನ್ ಅನ್ನೋ ನೈಸರ್ಗಿಕವಾದಿ ಹೇಳ್ತಾರೆ. ಇನ್ನು ಮತ್ತೊಂದು ಪಕ್ಷಿ ಇದೆ, ಅದನ್ನ ಕೊಯಿಲ್ ಅಂತ ಕರೀತಾರೆ. ಮೆಡಿಟರೇನಿಯನ್ ಪ್ರದೇಶದಲ್ಲಿನ ಜನ ಇದನ್ನ ಆಟಕ್ಕಾಗಿ ಬೇಟೆ ಆಡ್ತಾರೆ. ಈ ಪಕ್ಷಿಯ ಮಾಂಸ ಅತ್ಯಂತ ವಿಷಕಾರಿ ಅಂತ ಹೇಳಲಾಗುತ್ತೆ. ದಿ ಜರ್ನಲ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಪ್ರಕಾರ ಇದನ್ನ ಸೇವಿಸೋದ್ರಿಂದ ಮಾಂಸಖಂಡಗಳ ನೋವು, ವಾಕರಿಕೆ, ವಾಂತಿ ಮುಂತಾದವುಗಳು ಶುರುವಾಗುತ್ತವೆ. ಕೋಟರ್ನಿಸಮ್ ಅನ್ನೋ ಕಾಯಿಲೆ ಇದರಿಂದ ಬರುತ್ತಂತೆ. ರ್ಯಾಬ್ಡೋಮಯಾಲಿಸಿಸ್ ಅಂದ್ರೆ ಮಾಂಸಖಂಡಗಳು ಪುಡಿ ಪುಡಿಯಾಗುವಂತಹ ಕಾಯಿಲೆ ಇದಾಗಿದೆ. ಈ ಕೊಯಿಲ್ನ ಭಕ್ಷಣೆಯಿಂದಾಗಿ ಒಂದು ಕಾಲದಲ್ಲಿ ಇಸ್ರೇಲಿಗರ ಮಾರಣ ಹೋಮನೇ ಆಗಿತ್ತು ಅಂತ ಹೀಬ್ರೂ ಭಾಷೆಯ ಬೈಬಲ್ ನಲ್ಲಿ ಉಲ್ಲೇಖ ಇರುವುದು ಗಮನಾರ್ಹ ಅಂಶ. ಈ ಕೊಯಿಲ್ಗಳು ಹೆಮ್ಲಾಕ್ ಅನ್ನೋ ಸಸ್ಯವನ್ನ ತಿನ್ನೋದ್ರಿಂದ ಇವುಗಳ ದೇಹದಲ್ಲಿ ಇಂಥ ವಿಷಕಾರಿ ಅಂಶ ಸಂಗ್ರಹವಾಗುತ್ತೆ ಅಂತ ಕೆನಡಾದ ವೈದ್ಯಕೀಯ ಜರ್ನಲ್ನ ವರದಿ ಹೇಳ್ತಾ ಇದೆ. ಗೆಳೆಯರೆ, ಇವುಗಳ ಜೊತೆಗೆ ಸಿನಬಾರ್ ಮಾತ್ ಅನ್ನೋ ಒಂದು ಪತಂಗ ಕೂಡ ಅತ್ಯಂತ ವಿಷಕಾರಿ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಯುರೋಪ್ ಮತ್ತು ಏಷ್ಯಾಗಳಲ್ಲಿ ಕಂಡುಬರುವ ಈ ಪತಂಗದ ವೈಜ್ಞಾನಿಕ ಹೆಸರು ಟೈರಿಯಾ ಜಾಕೋಬೆ. ಇದರ ರೆಕ್ಕೆಗಳು ಕೆಂಪು ಪಟ್ಟಿಗಳಿಂದ ಕೂಡಿರುತ್ತವೆ. ಬಹುಶಃ ಇವೆ ನನ್ನನ್ನ ತಿನ್ನೋದಿಕ್ಕೆ ಬರಬೇಡಿ ಅಂತ ಬೇರೆ ಬೇಟೆಗಾರ ಹಕ್ಕಿಗಳಿಗೆ ಒಂದು ರೆಡ್ ಸಿಗ್ನಲ್ ಅನ್ನ ಕೊಡ್ತಾ ಇವಿ ಅನ್ನೋ ಅಂತ ಅನ್ಸುತ್ತೆ. ಇದು ವಿಷಕಾರಿ ಹೂವುಗಳಲ್ಲಿ ಕೂತು ಅದರ ಕಹಿಯಾದ ದ್ರವವನ್ನ ಹೀರಿ ತನ್ನ ಅಂಗಾಂಗಗಳಲ್ಲಿ ಶೇಖರಿಸಿ ಇಟ್ಟುಕೊಳ್ಳುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಪಕ್ಷಿಗಳು, ಸಸ್ತನಿಗಳು ಮತ್ತು ಸರೀಸೃಪಗಳಿಗೆ ಈ ಪತಂಗ ರುಚಿಸೋದಿಲ್ಲ. ಇನ್ನು ಶ್ರಿಕೇತ್ರಶ್ ಅನ್ನೋ ಒಂದು ಪಕ್ಷಿ ಇದೆ. ಇದರ ವೈಜ್ಞಾನಿಕ ಹೆಸರು ಕೊಲರಿಸಿನಿಯಾ ಮೈಗಾ ರೈನಿಂಕಾ. ಈ ಅರಾಫುರಾ ಶ್ರಿಕೇತ್ರಶ ಪಕ್ಷಿ ನ್ಯೂಗಿನಿಯಾ ಮತ್ತು ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವುಗಳಲ್ಲಿ ಕೂಡ ಬ್ಯಾಟ್ರಕೋಟೋಕ್ಸಿನ್ ಅನ್ನೋ ಅಪಾಯಕಾರಿ ವಿಷ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಗೆಳೆಯರೆ, ಪ್ರಕೃತಿ ಎಷ್ಟು ವಿಚಿತ್ರ ಮತ್ತು ವಿಶಿಷ್ಟ ಅಂದ್ರೆ ಮನುಷ್ಯ ಸೇರಿದ ಹಾಗೆ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಸಸ್ಯಗಳಿಗೆ ಕೂಡ ಒಂದು ವಿಶೇಷವಾದ ಶಕ್ತಿಯನ್ನ, ಆತ್ಮರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನ ಪ್ರಕೃತಿ ಮಾಡಿಟ್ಟಿದೆ. ಕೆಲ ಪ್ರಾಣಿಗಳಿಗೆ ದೈಹಿಕ ಶಕ್ತಿಯನ್ನ ಕೊಟ್ಟು ಅವು ಶತ್ರುಗಳ ವಿರುದ್ಧ ಹೋರಾಡಿ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗೆ ಯಾವ ಪ್ರಾಣಿ, ಪಕ್ಷಿಗಳಿಗೆ, ಸಸ್ಯಗಳಿಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂತ ಪ್ರಭೇದಗಳ ಒಳಗೆ ಆತ್ಮರಕ್ಷಣೆಗಾಗಿ ಒಂದು ವಿಶೇಷ ಶಕ್ತಿಯನ್ನ
ತುಂಬುವ ಕೆಲಸವನ್ನು ಕೂಡ ಪ್ರಕೃತಿ ಮಾಡಿದೆ. ಜೊತೆಗೆ ಆ ವಿಷಕಾರಿ ಕೀಟಗಳು, ಪಕ್ಷಿಗಳು, ಪ್ರಾಣಿಗಳ ಸಂತತಿ ಹೆಚ್ಚಾಗಬಾರದು ಅನ್ನೋ ಕಾರಣಕ್ಕೆ ಅವುಗಳನ್ನು ಭಕ್ಷಿಸಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನ ಪ್ರಕೃತಿ ಮಾಡಿಟ್ಟಿದೆ. ಹೀಗಾಗಿನೇ ಪ್ರಕೃತಿ ಅನ್ನೋದು ನಮಗೆ ಯಾವತ್ತಿಗೂ ಅರ್ಥವಾಗದ ನಿಗೂಢವಾಗಿ ಇವತ್ತಿಗೂ ಕೂಡ ಉಳ್ಕೊಂಡಿರೋದು. ಇದು ಗೆಳೆಯರೇ ಅತ್ಯಂತ ವಿಷಕಾರಿ ಪಕ್ಷಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.